ಹಾಯ್ ನಮಸ್ಕಾರ. ಇವತ್ತು ವಿತಿನ್ 10 ಮಿನಿಟ್ಸಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಒಂದು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಈ ಪಾಯಸಕ್ಕೆ ಸಾಬುದಾನನೇ ಮೇಯ್ನ್ ಅಲ್ವಾ. ಸೊ 2 ಅವರ್ಸು ನೀವು ಮುಂಚೆನೇ ಸಾಬುದಾನ ನೆನೆಸ್ಕೊಂಡ್ರೆ ಸಾಕು, ಬೆಂದೋಗಿರುತ್ತೆ. ಒಂದು ಪಾತ್ರೆಗೆ ಹಾಲು ಹಾಕಿಬಿಟ್ಟು, ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ರಿಚ್ನೆಸ್ ಕೊಡುತ್ತೆ ಸ್ವಲ್ಪ ಟೇಸ್ಟಿಗೆ ಅಂತ ಹಾಕ್ಕೊಂಡೆ. ನಾನು ಅದೇ ಹಾಲಿಗೆ ಸ್ವಲ್ಪ ಕೇಸರಿ ದಳನ ಹಾಕ್ಕೊಂಡ್ಬಿಟ್ಟು ಈ ಸಾಬುದಾನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಬಿಕಾಸ್ ನಾವು ಆಲ್ರೆಡಿ ಅದನ್ನು ನೆನೆಸಿಟ್ಟಿರ್ತೀವಿ. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ, ಆಮೇಲೆ ನೀವು ಅದು ಕಸ್ಟರ್ಡ್ ನೆನೆಸ್ಕೊಂಡಿರ್ತೀರಲ್ಲ ಅದನ್ನು ಇವಾಗಲೇ ಹಾಕಿ, ಕಲ್ಲರು ರಿಚಾಗಿ ಕೊಡುತ್ತೆ. ನೀವು ಇದು ಆಪ್ಷನಲ್ಲು, ಇದು ಬೇಡ ಅಂದರೆ ಬೇಡ ನಿಮಗೆ. ಆಮೇಲೆ ನೀವು ಡ್ರೈ ಫ್ರೂಟ್ಸ್ನ ಕರ್ದು ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು, ವಿತಿನ್ 10 ಮಿನಿಟ್ಸಲ್ಲಿ ಮಾಡ್ಬೋದು ಇದನ್ನು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದಕ್ಕೆ ನೀವು ಏಲಕ್ಕಿ ಪುಡಿನ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟು ಯಮ್ಮಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಈ ಪಾಯಸನ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯ್ತಿದ್ದು.